ಪ್ರಸಕ್ತ ವರ್ಷ ಮುಂಗಾರು ಪೂರ್ವ ಮತ್ತು ಮುಂಗಾರು ಹಂಗಾಮಿನಲ್ಲಿ ಮಳೆ ವಾಡಿಕೆಗಿಂತ ಹೆಚ್ಚಾಗಿರುವುದರಿಂದ ಕೃಷಿ ಚಟುವಟಿಕೆಗೆ ಆಶಾದಾಯಕವಾಗಿದೆ. ಈ ವರ್ಷ ರಾಜ್ಯಾದ್ಯಂತ 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದುವರೆಗೆ 40% ಬಿತ್ತನೆಯಾಗಿದ್ದು, ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಕೇವಲ 8.37 ಲಕ್ಷ ಹೆಕ್ಟೇರ್ ಪ್ರದೇಶ ಮಾತ್ರ ಬಿತ್ತನೆ ಆಗಿತ್ತು ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಮುಂಗಾರು ಪೂರ್ವ 115 ಮಿಲಿಮೀಟರ್ ಮಳೆಯಾದರೆ ಜೂನ್ ಮಾಹೆಯಲ್ಲಿ ಒಟ್ಟಾರೆ 148 ಮಿಲಿಮೀಟರ್ ಮಳೆಯಾಗಿದೆ. ದಕ್ಷಿಣ ಒಳನಾಡಿನಲ್ಲಿ 95 ಮಿಲಿಮೀಟರ್ ಮಳೆಯಾಗಿದ್ದು, ಇದು ವಾಡಿಕೆಗಿಂತ 40 ಮಿಲಿಮೀಟರ್ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಉತ್ತರ ಒಳನಾಡಿನಲ್ಲಿ 78 ಮಿಲಿಮೀಟರ್ ಮಳೆ ವಾಡಿಕೆ ಆದ್ರೆ ಮಳೆ ಬಿದ್ದದ್ದು 134 ಮಿಲಿಮೀಟರ್. ಇನ್ನು ಮಲೆನಾಡು ಕರಾವಳಿಯಲ್ಲಿ ವಾಡಿಕೆಯಂತೆ ಮಳೆ ಬೀಳದಿದ್ರು ಇತ್ತೀಚಿನ ದಿನಗಳಲ್ಲಿ 2-3 ದಿನಗಳಿಂದ ಅಲ್ಲಲ್ಲಿ ಮಳೆಯಾಗುತ್ತಿರುವುದರಿಂದ ಅಗತ್ಯಕ್ಕನುಗುಣವಾಗಿ ಅಲ್ಲಲ್ಲಿ ಮಳೆಯಾಗಿದೆ ಎಂದರು. ಹೊಸ ತಾಲೂಕುಗಳಿಗೆ ತಹಸೀಲ್ದಾರ್ ಕಚೇರಿ ಮಾತ್ರ ಇವೆ, ಉಳಿದ ಇಲಾಖೆಗಳ ತಾಲೂಕಾ ಕಚೇರಿ ಇಲ್ಲ. ಈ ಕಚೇರಿ ಆರಂಭ ಯಾವಾಗ ಎಂಬ ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು, ಮುಂದಿನ 3 ವರ್ಷದಲ್ಲಿ ಹಂತ ಹಂತವಾಗಿ ತಾಲೂಕಾ ಕಚೇರಿ ಆರಂಭಿಸಲಾಗುವುದು ಎಂದರು. ಮುಂಗಾರು ಹಂಗಾಮು ಆರಂಭ ಆಗಿದೆ. ನಾವು ಪೂರ್ವ ಮುಂಗಾರು ನೋಡಿದರೆ ಅಂದರೆ ಪ್ರೀ ಮಾನ್ಸೂನ್ ಜೂನು ಮುಂಗಾರು ಆರಂಭ ಆಗಿದೆ. ಅದಕ್ಕೆ ಹಿನ್ನೆಲೆ ನೋಡಿದಾಗ ಕರ್ನಾಟಕದಲ್ಲಿ ವಾಡಿಕೆಯಾಗಿ 115 ಮಿಲಿಮೀಟರ್ ಮಳೆ ಆಗ್ತಿತ್ತು ಪೂರ್ವ ಮುಂಗಾರಿನಲ್ಲಿ. ಈ ಬಾರಿ 151 ಮಿಲಿಮೀಟರ್ ಮಳೆ ಆಗಿದೆ ಪೂರ್ವ ಮುಂಗಾರಿನಲ್ಲಿ. ಸೊ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ವಾಡಿಕೆಗಿಂತ 31% ಹೆಚ್ಚು ಮಳೆ ಪೂರ್ವ ಮುಂಗಾರಿನಲ್ಲಿ ರಾಜ್ಯದಲ್ಲಿ ಆಗಿದೆ. ಮುಂಗಾರು ಜೂನ್ 1ನೇ ತಾರೀಕಿಂದ ಆರಂಭ ಆಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂಗಾರು ಕಾಲಿಟ್ಟಿದ್ದು. ಇಲ್ಲಿವರೆಗೆ ಅಂದರೆ ಜೂನ್ 23ನೇ ತಾರೀಕುವರೆಗೆ ಕರ್ನಾಟಕದಲ್ಲಿ 145 ಮಿಲಿಮೀಟರ್ ಮಳೆ ಆಗುವಂತಹ ವಾಡಿಕೆ ಇತ್ತು. ಅದಕ್ಕೆ ಹೋಲಿಕೆ ಮಾಡಿದಾಗ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಒಟ್ಟು 148 ಮಿಲಿಮೀಟರ್ ಮಳೆ ಆಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಚೆನ್ನಾಗಿ ಮಳೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ ನೋಡಿದಾಗ ವಾಡಿಕೆ 55 ಮಿಲಿಮೀಟರ್ ಮಳೆ ಆಗುವಂಥ ವಾಡಿಕೆ ಇತ್ತು. ದಕ್ಷಿಣ ಒಳನಾಡಿನಲ್ಲಿ 95 ಮಿಲಿಮೀಟರ್ ವಾಸ್ತವಿಕವಾಗಿ ಮಳೆ ಆಗಿ 71% ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಉತ್ತರ ಒಳನಾಡಿನಲ್ಲಿ ನೋಡಿದಾಗ 78 ಮಿಲಿಮೀಟರ್ ಮಳೆ ಆಗುವಂಥ ವಾಡಿಕೆ ಇತ್ತು. ಅದಕ್ಕೆ ಹೋಲಿಕೆ ಮಾಡಿದರೆ ವಾಸ್ತವವಾಗಿ 134 ಮಿಲಿಮೀಟರ್ ಮಳೆ ಆಗಿದೆ ಉತ್ತರ ಒಳನಾಡಿನಲ್ಲಿ. ವಾಡಿಕೆಗಿಂತ 72 ಹೆಚ್ಚು ಮಳೆ ಆಗಿದೆ ವಾಡಿಕೆಗಿಂತ. ಸೊ ಮಲೆನಾಡು ಕರಾವಳಿಯಲ್ಲಿ ಸ್ವಲ್ಪ ವಾಡಿಕೆಗಿಂತ ಕಡಿಮೆ ಆಗಿದೆ. ಆದರೆ ಅಲ್ಲಿ ಈಗಾಗಲೇ 2-3 ದಿನದಿಂದ ಅಲ್ಲೂ ಕೂಡ ಮಳೆ ಆರಂಭ ಆಗಿ ಮುಂದಿನ ಕೆಲವು ದಿನಗಳಲ್ಲಿ ಮಳೆ ಆಗ್ತಾ ಇದೆ. ಆದರೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಮಳೆ ಬೀಳುವ ಪ್ರಮಾಣನೇ ಅಧಿಕ ಇರೋದ್ರಿಂದ ಅವಶ್ಯಕತೆಗೆ ಸಾಕಾಗುವಷ್ಟು ಮಳೆ ಅಲ್ಲೂ ಕೂಡ ಆಗಿದೆ. ಸೊ ನಾವು ಈ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಚಟುವಟಿಕೆಗಳು ಕೂಡ ಈ ವರ್ಷ ಭಾಳ ಆಶಾದಾಯಕವಾಗಿ ನಮಗೆ ಕಂಡು ಬರ್ತಾ ಇದೆ. ಮುಂಗಾರು ಹಂಗಾಮಿನಲ್ಲಿ ವಾಡಿಕೆ ಪ್ರಕಾರ ಒಂದು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗುವಂಥ ಗುರಿ ಇಟ್ಕೊಂಡಿದ್ದಾರೆ ಕೃಷಿ ಇಲಾಖೆಯವರು. ಇಲ್ಲಿವರೆಗೆ ಭಾಳ ಆಶಾದಾಯಕವಾಗಿ 33 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಆಗಿದೆ ಅಂತೇಳಿ ಕೃಷಿ ಇಲಾಖೆಯವರು ವರದಿಯನ್ನು ಕೊಟ್ಟಿದ್ದಾರೆ. ಸೊ ಗುರಿಗೆ ಹೋಲಿಕೆ ಮಾಡಿದಾಗ ಆಲ್ರೆಡಿ ಸುಮಾರು 40% ಅಷ್ಟು ಬಿತ್ತನೆ ಈಗಾಗಲೇ ಆಗಿದೆ. ಹೋದ ವರ್ಷ ಇದೇ ಅವಧಿಗೆ ನೋಡಿದರೆ ಕೇವಲ 8,37,000 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿತ್ತು ಈ ಅವಧಿಗೆ. ಹೋದ ವರ್ಷ 8,37,000 ಹೆಕ್ಟೇರ್ ಬಿತ್ತನೆ ಆಗಿದ್ರೆ ಈ ವರ್ಷ ಈಗಾಗಲೇ 33 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಆಗಿದೆ. ಸೊ ಈ ವರ್ಷ ಕೃಷಿ ಚಟುವಟಿಕೆ ಸ್ವಲ್ಪ ಆಶಾದಾಯಕವಾಗಿ ನಮಗೆ ಕಾಣ್ತಾ ಇದೆ. ಇವತ್ತು ನಾನು ಈ ಭಾಗದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಗಳು ಇದೆ. ಹಾಗಾಗಿ ಬರ್ತಕ್ಕಂತಹ ಅತಿವೃಷ್ಟಿಗೆ ಎಲ್ಲ ಅಧಿಕಾರಿಗಳು ಕಂದಾಯ ಇಲಾಖೆ ಸನ್ನದ್ಧರಾಗಬೇಕು. ಕಂದಾಯ ಇಲಾಖೆ ಜೊತೆಗೆ RDPR
ಪೊಲೀಸ್ ಇಲಾಖೆ, ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ಸು, ಇರಿಗೇಷನ್ ಡಿಪಾರ್ಟ್ಮೆಂಟು, ಮೈನರ್ ಇರಿಗೇಷನ್ನು, ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066.